ಉತ್ತರ ಪ್ರದೇಶದ ಬುಲಂದ್ ಶಹರ್ನಲ್ಲಿ ಇನ್ಸ್ಪೆಕ್ಟರ್ ಅನ್ನ ಪ್ರತಿಭಟನಾಕಾರರು ಕಲ್ಲಿನಿಂದ ಹೊಡೆದು ಹತ್ಯೆಗೈದಿದ್ದಾರೆ. ಬುಲಂದ್ ಶಹರ್ನಲ್ಲಿ ಅಕ್ರಮ ಕಸಾಯಿಖಾನೆ ವಿರುದ್ಧ ಪ್ರತಿಭಟನೆ ನಡೀತಾ ಇತ್ತು. ಈ ವೇಳೆ ಪೊಲೀಸರು ಹಾಗೇನೆ ಪ್ರತಿಭಟನಾಕಾರರ ನಡುವೆ ಘರ್ಷಣೆ ಆಗಿದೆ. ಪೊಲೀಸರ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಓರ್ವ ಪೊಲೀಸ್ ಅಧಿಕಾರಿಯನ್ನ ಕಲ್ಲಿಂದ ಹೊಡೆದು ಹತ್ಯೆಗೈದಿದ್ದಾರೆ. ಘಟನೆಯಿಂದ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. गाय काट दी है और बवाल हो गया। ये देखिए ವಿಜುವಲ್ಸ್ ಅಲ್ಲಿ ನಾವು ನೋಡಬಹುದು ಯಾವ ರೀತಿ ಪ್ರತಿಭಟನೆ ಅಲ್ಲಿ ನಡೆದಿದೆ ಅಂತ. ಅಲ್ಲಿ ಸಿಕ್ಕ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ. ತಮ್ಮ ಕೋಪವನ್ನ ಪ್ರತಿಭಟನಾಕಾರರು ತೋರ್ಪಡಿಸಿದ್ದಾರೆ. ಉತ್ತರ ಪ್ರದೇಶದ ಬುಲಂದ್ ಶಹರ್ನಲ್ಲಿ ಈ ರೀತಿ ಘಟನೆ ಆಗಿರೋದು. ಅಲ್ಲಿ ತಂಪಾಡಿಗೆ ಪ್ರತಿಭಟನಾಕಾರರು ನಡೆಸ್ತಾ ಇದ್ರು. ಬುಲಂದ್ ಶಹರ್ನಲ್ಲಿ ಅಕ್ರಮ ಕಸಾಯಿಖಾನೆ ಇದೆ, ಅದರ ವಿರುದ್ಧವಾಗಿ ಇವರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದು ಆ ಟೈಮ್ನಲ್ಲಿ ಪೊಲೀಸರು ಹಾಗೇನೆ ಪ್ರತಿಭಟನಾಕಾರರ ನಡುವೆ ಫಸ್ಟ್ ಗಲಾಟೆ ಶುರುವಾಗಿದೆ. ಆ ಗಲಾಟೆಯಿಂದ ಪ್ರತಿಭಟನಾಕಾರಿ ಏನ್ ಮಾಡಿದ್ದಾರೆ, ಪೊಲೀಸರ ಮೇಲೆ ಕಲ್ಲು ತೂರಾಡೋದಕ್ಕೆ ಶುರು ಮಾಡಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಆ ಟೈಮ್ನಲ್ಲಿ ಗಾಳಿಲಿ ಗುಂಡು ಹಾರಿಸಿದ್ದಾರೆ. ಇದರಿಂದ ಮತ್ತಷ್ಟು ಉದ್ವೇಗಗೊಂಡಂತ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ರಿಂದಾಗಿ ಓರ್ವ ಪೊಲೀಸ್ ಅಧಿಕಾರಿ, ನಾವು ಫೋಟೋದಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಲ್ಲ ಯಾರು ಹತ್ಯೆಯಾಗಿದ್ದಾರೆ PSI ಅಂತ, ಈ ಪೊಲೀಸ್ ಅಧಿಕಾರಿ ಮೇಲೆ ಕಲ್ಲು ತೂರಾಟವನ್ನ ಪ್ರತಿಭಟನಾಕಾರರು ಜಾಸ್ತಿ ಮಾಡಿದ್ರಿಂದ ಈ ಪೊಲೀಸ್ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ಘಟನೆಯಿಂದ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಗಿ ಬಂದೋಬಸ್ತ್ ಕೂಡ ಈಗ ಪೊಲೀಸರು ಕೈಗೊಂಡಿದ್ದಾರೆ. गाय काट दी है और बवाल हो गया। ये देखिए ಸದ್ಯಕ್ಕೆ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಯಾಕಂದ್ರೆ ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಓರ್ವ ಪೊಲೀಸ್ ಅಧಿಕಾರಿಯನ್ನೇ ಈಗ ಕಲ್ಲಿಂದ ಹೊಡೆದು ಸಾಯಿಸಿರೋದ್ರಿಂದ ಪರಿಸ್ಥಿತಿಯಲ್ಲಿ ಉದ್ವಿಗ್ನ ಆಗಿದೆ. ಹಾಗಾಗಿ ಪೊಲೀಸರು ಕೂಡ ಟೈಟ್ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಅಕ್ರಮ ಕಸಾಯಿಖಾನೆ ನಡೀತಾ ಇದೆ, ಅದರ ವಿರುದ್ಧವಾಗಿ ಪ್ರತಿಭಟನಾಕಾರರು ತಂಪಾಡಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾಗ ಪೊಲೀಸರ ಎಂಟ್ರಿ ಆಗುತ್ತೆ. ಅಲ್ಲಿಗೆ ಪ್ರತಿಭಟನಾಕಾರರು ಹಾಗೆಯೇ ಪೊಲೀಸರ ಮಧ್ಯೆ ಸಣ್ಣದಾಗಿ ಘರ್ಷಣೆ ಶುರುವಾಗಿ ಜಗಳ ಆಗುತ್ತೆ, ವಾಗ್ವಾದ ಆಗುತ್ತೆ. ಆ ಟೈಮ್ನಲ್ಲಿ ಪೊಲೀಸರು ಗಾಳಿಲಿ ಗುಂಡು ಹಾರಿಸಿದ್ದಾರೆ, ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಪ್ರತಿಭಟನಾಕಾರರು ಆ ಟೈಮ್ನಲ್ಲಿ ಗಾಳಿಲಿ ಗುಂಡು ಹಾರಿಸಿರೋದು ಪೊಲೀಸರು. ಹಾಗಾಗಿ ಪ್ರತಿಭಟನಾಕಾರರು ಮತ್ತಷ್ಟು ರೊಚ್ಚಿಗೆದ್ದು ಓರ್ವ ಪೊಲೀಸ್ ಅಧಿಕಾರಿ ಸುರೇಂದ್ರ ಕುಮಾರ್ ಸಿಂಗ್ ಅಂತ ನಾವು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ, ಇವ್ರ ಹೆಸರು ಹತ್ಯೆಯಾದ PSI ಸುರೇಂದ್ರ ಕುಮಾರ್ ಸಿಂಗ್ ಅಂತ. ಸೊ ಇವರನ್ನ ಕಲ್ಲಿಂದ ಹೊಡೆದು ಪ್ರತಿಭಟನಾಕಾರರು ಸಾಯಿಸಿದ್ದಾರೆ, ಹತ್ಯೆಗೈದಿದ್ದಾರೆ. ಘಟನೆಯಲ್ಲಿ ಸ್ಥಳದಲ್ಲಿ ಅಂದ್ರೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಹಜವಾಗಿ ಈಗ ಪೊಲೀಸ್ ಅಧಿಕಾರಿಯನ್ನೇ ಅಲ್ಲಿ ಪ್ರತಿಭಟನಾಕಾರರು ಕೊಂದು ಹಾಕಿರೋದ್ರಿಂದ, ಹತ್ಯೆ ಮಾಡಿರೋದ್ರಿಂದ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಪರಿಸ್ಥಿತಿಯನ್ನ ನಾವು ಅಲ್ಲಿ ಗಮನಿಸಬಹುದು ವಿಜುವಲ್ಸ್ ಅಲ್ಲಿ. ಸಿಕ್ಕ ವಾಹನಗಳಿಗೆ, ರೋಡ್ ಸೈಡ್ ನಿಂತಿದ್ದಂತ ವಾಹನಗಳಿಗೆಲ್ಲ ಬೆಂಕಿ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಈಗ ಟೈಟ್ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕಲ್ಲಿ ಜನ ಯಾರು ಕಾಣ್ತಾ ಇಲ್ಲ. ಗಾಳಿಲೂ ಕೂಡ ಪೊಲೀಸರು ಗುಂಡು ಹಾರಿಸಿದ್ದಾರೆ ಪರಿಸ್ಥಿತಿಯನ್ನ ತಹಬದಿಗೆ ತರೋದಕ್ಕೆ. ಇನ್ನು ಬೆಂಕಿಯನ್ನ ಕೂಡ ಅಲ್ಲಿ ನಂದಿಸೋ ಪ್ರಯತ್ನವನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಸಿಕ್ಕ ಕಡೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಕಂಡ ವಾಹನಗಳಿಗೆಲ್ಲ ಬೆಂಕಿಯನ್ನ ಹಚ್ಚಿರೋದ್ರಿಂದ ಪ್ರತಿಭಟನೆ ಮತ್ತಷ್ಟು ಅಲ್ಲಿ ಉಗ್ರ ಸ್ವರೂಪಕ್ಕೆ ಹೋಗಿದ್ದು ಪೊಲೀಸರು ಸಹಜವಾಗಿ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಗಾಳಿಲಿ ಗುಂಡು ಹಾರಿಸಿದ್ದಾರೆ. ಇದರಿಂದ ರೊಚ್ಚಿಗೆದ್ದಂತ ಪ್ರತಿಭಟನಾಕಾರರು ಈ ರೀತಿಯಾಗಿ ಕಲ್ಲು ತೂರಾಟವನ್ನ ಮಾಡಿ ಪೊಲೀಸ್ ಅಧಿಕಾರಿ ಸುರೇಂದ್ರ ಕುಮಾರ್ ಸಿಂಗ್ ಅಂತ PSI ಫೋಟೋದಲ್ಲಿ ನಾವು ಅವ್ರನ್ನ ಗಮನಿಸ್ತಾ ಇದ್ದೀವಿ, ಅವ್ರ ಮೇಲೆ ಕಲ್ಲು ತೂರಾಟವನ್ನ ಮಾಡಿ ಹತ್ಯೆಯನ್ನ ಮಾಡಿದ್ದಾರೆ. ಉಪಮೇಯರ್ ಚುನಾವಣೆಗೆ ತೆರೆಮರೆಯಲ್ಲಿ ರಣತಂತ್ರ ನಡೀತಾ ಇದೆ. ಬಿಜೆಪಿ ನಾಯಕನ ಜೊತೆಗೆ JDS ಕಾರ್ಪೊರೇಟರ್ ಕಾಣಿಸಿಕೊಂಡಿದ್ದಾರೆ. ಉಪಮೇಯರ್ ಆಕಾಂಕ್ಷಿ ದೇವದಾಸ್ ಈ ರೀತಿಯಾಗಿ ಬಿಜೆಪಿಯವರ ಜೊತೆ ಪ್ರತ್ಯಕ್ಷವಾಗಿರೋದು, ಕಾಣಿಸಿಕೊಂಡಿರೋದು. ಉಪಮೇಯರ್ ಚುನಾವಣೆಗೆ ಈಗ ಭಾರಿ ರಣತಂತ್ರವನ್ನ ಬಿಜೆಪಿ ಮಾಡ್ತಾ ಇದೆ. ತೆರೆಮರೆ ತಂತ್ರವನ್ನ ಈಗ ಮಾಡ್ತಿರೋದು, ರಣತಂತ್ರವನ್ನ. ಬಿಜೆಪಿ ನಾಯಕನ ಜೊತೆಗೆ JDS ಕಾರ್ಪೊರೇಟರ್ ಕಾಣಿಸಿಕೊಂಡಿದ್ದಾರೆ. ಉಪಮೇಯರ್ ಆಕಾಂಕ್ಷಿ ದೇವದಾಸ್ ಈ ರೀತಿಯಾಗಿ ಬಿಜೆಪಿ ನಾಯಕರ ಜೊತೆಗೆ ಪ್ರತ್ಯಕ್ಷವಾಗಿರೋದು. ಉಪಮೇಯರ್ ಚುನಾವಣೆಗೆ ಒಂದು ಕಡೆ ಬಿಜೆಪಿ ರಣತಂತ್ರವನ್ನ ಮಾಡ್ತಾ ಇದೆ. ಕಳೆದ ಬಾರಿ ಮೇಯರ್ ಹಾಗೇನೆ ಉಪಮೇಯರ್ ಚುನಾವಣೆಯಲ್ಲಿ ಸಾಕಷ್ಟು ಫೈಟ್ ಅನ್ನ ಬಿಜೆಪಿ ಮಾಡಿದ್ರು ಕೂಡ ಕೊನೆಗೆ ಅನುಭವಿಸಿದ್ದು ಮುಖಭಂಗವನ್ನ. ಆದ್ರೆ ಈ ಬಾರಿ ಹಾಗಾಗಬಾರದು ಅಂತ
ರಣತಂತ್ರವನ್ನ ಮಾಡ್ಕೊಳ್ತಾ ಇದೆ. ದೇವದಾಸ್ ಜೊತೆ ಕಾರ್ಪೊರೇಟರ್ ಮಂಜುಳಾ ಪತಿ ಕೂಡ ಕಾಣಿಸಿಕೊಂಡಿದ್ದಾರೆ ಬಿಜೆಪಿ ನಾಯಕರ ಜೊತೆಗೆ ಅನ್ನೋ ಮಾಹಿತಿ ಸಿಕ್ಕಿದೆ. ಮಂಜುಳಾ ಪತಿ ನಾರಾಯಣಸ್ವಾಮಿ ಅವರು ಕೂಡ ಬಿಜೆಪಿ ನಾಯಕರ ಜೊತೆಗೆ ಪ್ರತ್ಯಕ್ಷವಾಗಿದ್ದಾರೆ. ವಿಪಕ್ಷ ನಾಯಕ ಪದ್ಮನಾಭ ರೆಡ್ಡಿ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಇವರೆಲ್ಲ ಅಂತ ಗೊತ್ತಾಗಿದೆ. ಜೆಡಿಎಸ್ ಕಾರ್ಪೊರೇಟರ್ಗಳು ಈಗ ಪ್ರತ್ಯಕ್ಷವಾಗಿರೋದು ಬಿಜೆಪಿ ನಾಯಕರ ಜೊತೆಗೆ. ವಿಪಕ್ಷ ನಾಯಕ ಪದ್ಮನಾಭ ರೆಡ್ಡಿ ಕಚೇರಿಯಲ್ಲೇ ಇವರು ಮಾತುಕತೆಯನ್ನ ಮಾಡಿದಾರಂತೆ. ಬಿಜೆಪಿ ಮುಖಂಡನ ಜೊತೆ ಜೆಡಿಎಸ್ ಮುಖಂಡರು ಈಗ ಚರ್ಚೆಯನ್ನ ಮಾಡಿದ್ದಾರೆ. ವಿಪ್ ಜಾರಿಯಾಗಿದ್ರೂ ಕೂಡ ಅಡ್ಡ ಮತದಾನಕ್ಕೆ ಈಗ ಪ್ಲಾನ್ ನಡೀತಾ ಇದೆಯಾ ಅನ್ನೋ ಚರ್ಚೆ ಈ ಮುಖಾಂತರವಾಗಿ ಆಗ್ತಾ ಇದೆ. ಉಪಮೇಯರ್ ಚುನಾವಣೆಯಲ್ಲಿ ಈಗ ಬಿಜೆಪಿ ರಣತಂತ್ರವನ್ನ ಮಾಡ್ತಾ ಇದೆ. ಅದಕ್ಕೆ ಈಗ ಜೆಡಿಎಸ್ ಕಾರ್ಪೊರೇಟರ್ಗಳು ಸಾಥನ್ನ ಕೊಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಪದ್ಮನಾಭ ರೆಡ್ಡಿ ಕಚೇರಿಯಲ್ಲಿ ಮಾತುಕತೆ ನಡೆದಿರೋದು. ಬಿಜೆಪಿ ಮುಖಂಡನ ಜೊತೆಗೆ ಜೆಡಿಎಸ್ ಮುಖಂಡರು ಚರ್ಚೆಯನ್ನ ಮಾಡೋ ಮುಖಾಂತರವಾಗಿ ಒಂದ್ ಕಡೆ ವಿಪ್ ಈಗ ಜಾರಿ ಆಗಿದ್ರೂ ಕೂಡ ಅಡ್ಡ ಮತದಾನಕ್ಕೆ ಹಾಗಾದ್ರೆ ಪ್ಲಾನ್ಗಳು ನಡೀತಾ ಇದೆಯಾ ಅನ್ನೋ ಚರ್ಚೆ ಇದೀಗ ಶುರುವಾಗಿದೆ. ಇತ್ತೀಚೆಗೆ ನಡೆದಂತ ಮೇಯರ್ ಹಾಗೆಯೇ ಉಪಮೇಯರ್ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಿಜೆಪಿ ಸಾಕಷ್ಟು ಹೈ ಡ್ರಾಮಾ ಅನ್ನ ಕ್ರಿಯೇಟ್ ಮಾಡಿತ್ತು. ಹೇಗಾದ್ರೂ ಮಾಡಿ ಮೇಯರ್ ಹಾಗೇನೆ ಉಪಮೇಯರ್ ಸ್ಥಾನವನ್ನ ಗಿಟ್ಟಿಸಿಕೊಳ್ಬೇಕು ಅಂತ ತನ್ನ ಅಭ್ಯರ್ಥಿಗಳನ್ನ ಕೂಡ ನಿಲ್ಲಿಸಿತು ಬಿಜೆಪಿ. ಬಟ್ ಕೊನೆ ಕ್ಷಣದಲ್ಲಿ ಸಾಕಷ್ಟು ಮುಖಭಂಗ ಆಗಿತ್ತು. ಎಸ್ಪೆಷಲಿ ಆರ್ ಅಶೋಕ್ ಅವರಿಗೆ ನೇತೃತ್ವ ವಹಿಸಿದ್ರಿಂದ ಸಾಕಷ್ಟು ಮುಖಭಂಗ ಆಗಿತ್ತು ಬಿಬಿಎಂಪಿಯಲ್ಲಿ. ಬಟ್ ಈಗ ಉಪಮೇಯರ್ ಎಲೆಕ್ಷನ್ ನಡೀತಿರೋದ್ರಿಂದ ಉಪಮೇಯರ್ ಚುನಾವಣೆಗೆ ತೆರೆಮರೆಯಲ್ಲೇ ರಣತಂತ್ರಗಳು ನಡೀತಾ ಇದೆ. ಬಿಜೆಪಿ ನಾಯಕನ ಜೊತೆಗೆ ಜೆಡಿಎಸ್ ಕಾರ್ಪೊರೇಟರ್ ಕಾಣಿಸಿಕೊಂಡಿದ್ದಾರೆ. ಉಪಮೇಯರ್ ಆಕಾಂಕ್ಷಿ ದೇವದಾಸ್ ಇದೀಗ ಬಿಜೆಪಿ ನಾಯಕನ ಜೊತೆಗೆ ಪ್ರತ್ಯಕ್ಷವಾಗಿರೋದು. ಸಾಕಷ್ಟು ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಎಲ್ಲೋ ಗೌಪ್ಯ ಸ್ಥಳದಲ್ಲಿ ಹೋಗಿ ಇವರು ಮೀಟ್ ಮಾಡಿರೋದಲ್ಲ, ನೇರವಾಗಿ ಆಫೀಸ್ಗೆ ಹೋಗಿದ್ದಾರೆ. ಇವಾಗ ಮಾತಾಡೋದಕ್ಕೆ ಖುದ್ದು ದೇವದಾಸ್ ಅವರೇ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೇವದಾಸ್ ಅವರೇ, ಏನ್ ಕತೆ ಇದು? ಬಿಜೆಪಿ ನಾಯಕರನ್ನ ಯಾಕೆ ಮೀಟ್ ಮಾಡಕ್ ಹೋಗಿದ್ರಿ ನೀವು? ಎಲ್ಲ ನಮಗೇನಿಲ್ಲ ಮೇಡಮ್. ಹೋದಾಗ ನಾನು ಹೋಗ್ಬೇಕು, ನಮ್ ಜೆಡಿಎಸ್ ಆಫೀಸ್ ಹೋಗ್ತಿದ್ದೆ. ಯಾರೋ ಬೇರೆ ಸ್ನೇಹಿತರು ಇದ್ರು ಅಷ್ಟೇ, ಬೇರೆ ನಮ್ಗೇನು ಸಂಪರ್ಕ ಇಲ್ಲ. ನಮ್ಗೆ ಅವ್ರ ಸಂಪರ್ಕನೂ ಇಲ್ಲ. ಅಲ್ಲ ಇವಾಗ ಬೇರೆ ಕಡೆ ಈಗ ಫ್ರೆಂಡ್ಸ್ ಆಗಿದ್ರೆ ಮೀಟ್ ಮಾಡೋದು ಹೊರಗಡೆ ಅದೇನೋ ಕಾಮನ್ ಅಂತ ಹೇಳ್ಬೋದು. ಆಫೀಸ್ಗೆ ಹೋಗಿದ್ದೀರಲ್ಲ, ಯಾಕೆ? ಅಲ್ಲ ಮೇಡಮ್, ಆಫೀಸ್ ಹೋಗ್ಬಾರ್ದು ಇದೆಯಾ? ಅಲ್ಲ, ಆಫೀಸ್ಗೆ ಹೋಗಿರೋದ್ರಿಂದ ತಾನೇ ಈಗ ಚರ್ಚೆ ನಡೀತಿರೋದು. ವಿಪ್ ಜಾರಿ ಆಗಿದೆ, ಅಡ್ಡ ಮತದಾನ ಆಗ್ಬೋದಲ್ವಾ? ನಮಗೂ ಅವ್ರಿಗೆ ಏನು ಸಂಬಂಧ ಇಲ್ಲ, ನನಗೂ ಅವ್ರ ಸಂಬಂಧ ಇಲ್ಲ. ನಾವು ಸ್ನೇಹಿತರು, ನನಗೆ ಸ್ನೇಹಿತರು ಅಷ್ಟೇ ಅವರು. ಸ್ನೇಹಿತರು ಬಿಟ್ಟೆ ನಮಗೆ ಬೇರೆ ಏನು ಸಮಾಚಾರ. ಲಾಸ್ಟ್ ಟೈಮು ನೀವು ಜೆಡಿಎಸ್ ಮತ ಹಾಕಲ್ಲ ಅಂತ ರೆಬಲ್ ಆಗಿದ್ರಲ್ಲ, ಅದಕ್ಕೆ ಇವಾಗ ಚರ್ಚೆ ನಡೀತಾ ಇರೋದು. ಏನಿಲ್ಲ, ನಾವು ಅವಾಗ ಏನಾಯ್ತು, ವೈಮನಸ್ಸಿತ್ತು, ಏನಿಲ್ಲ. ಈಗ ಇವಾಗೇನ್ ವೈಮನಸ್ಸಿಲ್ವಾ ಹಂಗಾದ್ರೆ ನಿಮ್ಗೆ? ಏನಿಲ್ಲ, ನಾವು ದೇವೇಗೌಡರು ಏನು ಹಾಗಾದ್ರೆ ಏನ್ ಚರ್ಚೆ ಮಾಡಿದ್ರಿ ಹೇಳಿ ಹೋಗ್ಲಿ. ಅಲ್ಲಿ ಆಫೀಸ್ಗೆ ಹೋಗಿದ್ರಲ್ಲ, ಏನ್ ಚರ್ಚೆ ಮಾಡಿದ್ರಿ ಪದ್ಮನಾಭ ರೆಡ್ಡಿ ಜೊತೆಗೆ? ಮಾತಾಡಿಲ್ಲ, ಏನು ಮಾತಾಡಿಲ್ಲ. ಏನು ಮಾತಾಡಿಲ್ವಾ? ಸುಮ್ನೆ ಹೋಗಿದ್ರ ಆಫೀಸ್ಗೆ? ನಾವು ಏನು ಮಾತಾಡಿಲ್ಲ ಮೇಡಮ್. ಅಲ್ಲ, ಹೆಂಗೆ ಅಚಾನಕ್ ಆಗಿ ಸಿಕ್ಕಿದ ಅಥವಾ ಫೋನ್ ಮಾಡಿ ಕರೆಸ್ಕೊಂಡಿದ್ರ ಅಥವಾ ನೀವೇ ಫೋನ್ ಮಾಡಿದ್ರ? ಮಾತಾಡೇನಿಲ್ಲ. ನಾನು ಜೆಡಿಎಸ್ ಕಚೇರಿಗೆ ಬರ್ತಿದ್ದೆ. ಅಲ್ಲ, ಅವ್ರ ಜೊತೆ ನಮ್ಮ ಸ್ನೇಹಿತರು ಒಬ್ರು ಇದ್ರು, ರೆಡ್ಡಿ ಜೊತೆ ನಮ್ಮ ಸ್ನೇಹಿತರು ಇದ್ರು. ಅವ್ರ ಹೋದಾಗ ಅವ್ರು ಇದ್ರು ಅಷ್ಟೇ ಅಲ್ಲಿ. ಅಂದ್ರೆ ಈಗ ನೀವು ಉಪಮೇಯರ್ ಆಕಾಂಕ್ಷಿ ಹೌದಾ ಅಲ್ವಾ? ಇಲ್ಲ ಮೇಡಮ್, ಆಕಾಂಕ್ಷಿ ಇತ್ತು. ಇವಾಗಿಲ್ವಾ? ಆಕಾಂಕ್ಷಿ ಇದೀನಿ. ಇವಾಗ್ಲೂ ಇದೀರಾ ಅಟ್ ಪ್ರೆಸೆಂಟ್ ಅಲ್ವಾ? ಆಕಾಂಕ್ಷಿ ಇದೀನಿ. ನಮ್ಮ ಹೈಕಮಾಂಡ್ ದೇವೇಗೌಡ ಏನ್ ಹೇಳ್ತಾರೆ ರೆಡಿ ಅಷ್ಟೇ. ನಾವು ಅದೆಲ್ಲ ನಮ್ಗೆ ಅವ್ರು ಏನ್ ತೀರ್ಮಾನ ಬದ್ದೆ ನಾನು. ಸರಿ, ಈಗ ಬಿಜೆಪಿ ಲೀಡರ್ಸ್ ಅನ್ನ ಮೀಟ್ ಮಾಡಿದಾಗ ಆ ಬಗ್ಗೆ ಚರ್ಚೆನೆ ಮಾಡಿಲ್ವಾ ನೀವು? ಇಲ್ಲ ಮೇಡಮ್, ಅಡ್ಜಾಸ್ಟ್ ಮಾಡ್ತೀನಿ ಮೇಡಮ್, ಅದೆಲ್ಲ ಇಲ್ಲ ನಾವು. ಸರಿ, ಹಂಗಾದ್ರೆ ನಿಮ್ ಜೊತೆ ಮಂಜುಳಾ ಅವ್ರ ಹಸ್ಬೆಂಡ್ ಯಾಕೆ ಬಂದಿದ್ರು? ನಾರಾಯಣ ಸ್ವಾಮಿ ಅವರು. ಯಾರ? ನಾರಾಯಣ ಸ್ವಾಮಿ ಅವರು. ಅವರೆಲ್ಲ ನಾನು ಹೋದಾಗ ಅವ್ರು ಬಂದ್ರು, ನಾವಿಬ್ರು ಬರ್ತಾ ಇದ್ರಿ. ಅಂದ್ರೆ ನೀವಿಬ್ರು ಒಟ್ಟಿಗೆ ಹೋಗಿದ್ದಲ್ಲ? ಇಲ್ಲ, ನಾವು ಒಟ್ಟಿಗೆ ನಾನೇ ಫಸ್ಟ್, ಆಮೇಲೆ ಬಂದಿದ್ದವ್ರು. ಅದೆಲ್ಲ ಕೋಇನ್ಸಿಡೆನ್ಸ್, ಕಾಕತಾಳೀಯನ ಎಲ್ಲ ಈ ರೀತಿ ಮೀಟ್ ಆಗಿರೋದು? ನೀವು ಹೋದ್ರಿ, ನಾರಾಯಣ ಸ್ವಾಮಿ ಅವ್ರು ಬಂದ್ರು. ಅಲ್ಲ ಮೇಡಮ್, ಚೇಂಬರ್ ಬಿಜೆಪಿ ಅದು ಪಾರ್ಟಿ ಲೀಡರ್ ಅವರು. ಆಯ್ತಾ, ಹೋಗ್ಬಾರ್ದೇನಿಲ್ಲ. ಅಲ್ಲ, ನಿಮ್ ಪಾರ್ಟಿ ಲೀಡರ್ ಅಲ್ವಲ್ಲ, ಅದೇ ಕ್ವೆಶ್ಚನ್ ಇವಾಗ. ನಿಮ್ ಪಾರ್ಟಿ ಲೀಡರ್ ಅಲ್ವಲ್ಲ ಅವರು, ಬಿಜೆಪಿ ಅವರಲ್ಲ. ಅಲ್ಲ ಮೇಡಮ್, ಹೋಗ್ಬಾರ್ದೆ ರೂಲ್ಸ್ ಏನಿದೆಯಾ? ರೂಲ್ಸ್ ಇಲ್ಲ ಅಂತ ಹೇಳ್ತಿಲ್ಲ, ಅಫಿಷಿಯಲ್ ಆಗಿ ಆಫೀಸ್ಗೆ ಯಾಕೆ ಹೋದ್ರಿ ಅಂತ ನಾವು ಕೇಳ್ತಿರೋದು. ಈಗ ವಿಪ್ ಜಾರಿ ಆಗಿದೆ ಅಲ್ಲ. ನನ್ನ ಫ್ರೆಂಡ್ ಒಬ್ರು ಅವ್ರ ಜೊತೆ ಕೂತಿದ್ರು, ಅವ್ರ ಫ್ರೆಂಡ್ ಮೀಟ್ ಮಾಡಕ್ ಹೋಗಿದ್ದೆ ಅಷ್ಟೇ. ಉದ್ದೇಶ ಅಷ್ಟೇ, ಬೇರೆ ಏನಿಲ್ಲ. ಸರಿ ಬಿಡಿ, ಎಲೆಕ್ಷನ್ ಬರುತ್ತಲ್ಲ ಗೊತ್ತಾಗತ್ತೆ ಯಾರು ರೆಬೆಲ್ ಆಗಿದ್ದೀರಾ, ನೀವು ಬಿಜೆಪಿ ಕಡೆ ಇದೀರೋ ಜೆಡಿಎಸ್ಗೆ ವೋಟ್ ಹಾಕ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ದೇವದಾಸ್ ಅವರೇ ಮಾತಾಡಿದಕ್ಕೆ. ಹುಬ್ಬಳ್ಳಿಯಲ್ಲಿ ಮನೆಗಳಿಗೆ ಕಡಿಮೆ ತೂಕದ ಅಡುಗೆ ಅನಿಲದ ಸಿಲಿಂಡರ್ಗಳ ಪೂರೈಸುತ್ತಿದ್ದ ವಂಚಕರನ್ನ ಸ್ಥಳೀಯರೇ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಸುರೇಶ್ ಗ್ಯಾಸ್ ಏಜೆನ್ಸಿಯವರು ಅಡುಗೆ ಅನಿಲ ಸಿಲಿಂಡರ್ ಪೂರೈಸುವಾಗ 2 ರಿಂದ 3 ಕೆಜಿ ತೂಕ ಕಡಿಮೆ ಇರೋದು ಪತ್ತೆಯಾಗಿದೆ. ಈ ವೇಳೆ ಅಡುಗೆ ಅನಿಲ ಪೂರೈಕೆದಾರರನ್ನ ಸಾರ್ವಜನಿಕರು ತರಾಟೆಗೆ ತಗೊಂಡಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರು ಆಹಾರ ಇಲಾಖೆ ಹಾಗೂ ತೂಕ ಮತ್ತು ಮಾಪನ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿದಾಗ ತೂಕ ಕಡಿಮೆ ಇರೋದು ಬಯಲಿಗೆ ಬಂದಿದೆ.
ಕಡೆ ಬುಕ್ ಮಾಡಿ ತಗೋತೀನಿ 8 ತಿಂಗಳಲ್ಲಿ ತಗೊಳಂತೀನಿ ಇವ್ರು ಕಡಿಮೆನವರ ಅಂತೈತಿ. ನಂಗೆ ಡೌಟ್ ಬಂತ್ರಿ ಇವ್ರು ಕಡಿಮೆ ಇದು ಗ್ಯಾಸ್ ಹೊಡೆ ಅಂತಾರಂತೇಳಿ. ಆಮ್ಯಾಗ ನಾ ಕಾಟ ತೊಗೊಂಬಂದು ಚೆಕ್ ಮಾಡಿದ್ದೀರಿ. ಈಗ 2.5 kg 300 kg ಕಡಿಮೆ ಬರಂತೈತ್ರಿ, 3 kg ಹಿಂಗೆ ಕಡಿಮೆ ಬರಂತೈತಿ. ನಂದರ ಇದು ಕಾಟ ನಾನೇ ಚೆಕ್ ಮಾಡಿದ್ರಿ. ನಾ ಇವ್ರ ಕಡೆ ಬುಕ್ ಮಾಡಿ ತಗೋತೀನಿ 8 ತಿಂಗಳಲ್ಲಿ ತಗೊಳಂತೀನಿ ಇವ್ರು ಕಡಿಮೆನವರ ಅಂತೈತಿ. ನಂಗೆ ಡೌಟ್ ಬಂತ್ರಿ ಇವ್ರು ಕಡಿಮೆ ಇದು ಗ್ಯಾಸ್ ಹೊಡೆ ಅಂತಾರಂತೇಳಿ. ಆಮ್ಯಾಗ ನಾ ಕಾಟ ತೊಗೊಂಬಂದು ಚೆಕ್ ಮಾಡಿದ್ದೀರಿ. ಈಗ 2.5 kg. ಈ ಮೋಸದ ಬಗ್ಗೆ ಮಾತಾಡೋದಕ್ಕೆ ಗ್ರಾಹಕರು ಆಗಿರುವಂತ ಇಮ್ತಿಯಾಜ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇಮ್ತಿಯಾಜ್ ಅವರೇ, ನಿಮ್ಗೆ ಹೆಂಗ್ ಡೌಟ್ ಬಂದಿದ್ದು ಈ ರೀತಿ ಮೋಸ ಆಗ್ತಿದೆ ಅಂತ? ಮೇಡಮ್, ಡೆಲಿವರಿ ಕೊಡಕ್ ಬಂದಿದ್ದ ಎಂದಾಗ ನಾನು ಅಲ್ಲಿ ನಂದು ಅಂಗಡಿದ ತೂಕ ಇದೆ. ಅಂಗಡಿ ತೂಕ ಆದ್ಮೇಲೆ ನಾನು ರೇಟ್ ಮಾಡಿದ್ದೆ. ರೇಟ್ ಮೇಲೆ ನಾನು ರೇಟ್ ಮಾಡಿದ್ದೆ. ಆದ್ಮೇಲೆ ಕಡಿಮೆ ಬಂತ. ಕಡಿಮೆ ಬಂದ ಹಿಡಿದೆ. ಏನಪ್ಪಾ ಕಡಿಮೆ ಬರತ್ತಲ್ಲ, ಟೋಟಲ್ ವೇಟ್ ಮಾಡಿದ್ದೆ. ಅಲ್ಲೇ ಕೇಳಿದ್ರ ಇಮಿಡಿಯೇಟ್ ಆಗಿ? ಇಮಿಡಿಯೇಟ್ ಆಗಿ ಅಲ್ಲೇ ಕೇಳ್ಬಿಟ್ರಾ? ಅಲ್ಲೇ ಕೇಳಿದೆ ನಾನು. ಏನಪ್ಪಾ ಇದನ್ನ ಎಲ್ಲಿ ವೇಟ್ ಮಾಡಿದ್ಮೇಲೆ ಕಡಿಮೆ ಆದ ತೂಕ ಖಾಲಿ ಗ್ಯಾಸ್ ನಲ್ಲಿ ಲೆಕ್ಕ ಮಾಡಿದ್ಮೇಲೆ ಕಡಿಮೆ ಬಂತು ಮೇಡಮ್. 3 kg ಕಡಿಮೆ ಬಂತು. ಅದ್ರ ಮೇಲೆ ನಾನು ಹೇಳಿದೆ ಇದು ಕಡಿಮೆ ಬಂತು ನೋಡಪ್ಪ ಅಂದ್ರ ಮೇಲೆ ಹೇಳಿದ ಇಲ್ರಿ ನಾ ಹೆಂಗ್ ಕಡಿಮೆ ಬಂದ ತೋರಿಸಿದ್ದೆ ನಾನು. ವೇಟ್ ನೋಡಪ್ಪ ಇಲ್ಲಿ ಮತ್ತೊಂದು ಗ್ಯಾಸ್ ತಗೊಂಬಂದ್ರಿ. ಮತ್ತೊಂದು ಗ್ಯಾಸ್ ತಗೊಂಬಂದ ಹಚ್ಚಿದ. ಅದರ ಮೇಲೆ ಒಂದು 2 kg ಪಾಯಿಂಟ್ ಚಿಲ್ಲರ್ ಕಡಿಮೆ ಬಂದ್ರಿ. ಫಸ್ಟ್ ಟೈಮ್ ತೂಕ ಮಾಡಿದ್ದು? ಫಸ್ಟ್ ಟೈಮ್ ತೂಕ ಮಾಡಿದ್ದು ಅಥವಾ ತುಂಬಾ ದಿನದಿಂದ ಡೌಟ್ ಇತ್ತ ನಿಮ್ಗೆ? ಇಲ್ಲ ಇಲ್ಲ ಇಲ್ಲ, ನಮ್ ಡೌಟ್ ಇತ್ತು. ಫಸ್ಟ್ ತೂಕ ಮಾಡಿದ್ವಿ. ಇಲ್ಲಿ ಎಲ್ಲ ಆಫೀಸರ್ ಅದಾರ. ಅವ್ರ ಏನ್ ಆನ್ಸರ್ ಮಾಡಿದ್ರು ಅದಕ್ಕೆ? ಇವರು ತೂಕ ಮಾಡಿದ ಎಲ್ಲ ಗ್ಯಾಸ್ ಮೇಲೆ ತೂಕ ಮಾಡ್ತಾರ. ಅವ್ರ ಸರ್ವೆ ಅವರು ಬಂದಿದ್ರು. ಇಲ್ಲಿ ಬಂದಾರ ಅವ್ರು. ಇಲ್ಲಿ ಎಲ್ಲಾರು ನೋಡಾಕ್ತಾರ ಮೇಡಮ್. ಈಗ ಅಧಿಕಾರಿಗಳೆಲ್ಲ ಬಂದಿದ್ರಲ್ಲ ಸ್ಥಳಕ್ಕೆ, ಏನ್ ಕ್ರಮ ಕೈಗೊಂಡಿದ್ದಾರೆ? ಏನ್ ಗೊತ್ತಾಗಿದೆ ನಿಮ್ಗೆ? ಇನ್ನೂ ತನ ಏನ್ ಕೈ ಕೊಡಂಗಿಲ್ಲ. ಅಧಿಕಾರಿ ಬಂದಾರ ಸರ್ ಮೇಡಮ್. ಅಧಿಕಾರಿಗಳಿಗೂ ಸರಿ, ನೋಡೋಣ ಇಮ್ತಿಯಾಜ್ ಅವರೇ ಮುಂದೆ ಏನಾಗುತ್ತೆ, ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ. ಇನ್ನು ಮತ್ತೊಬ್ಬ ಗ್ರಾಹಕರಾಗಿರುವಂತಹ ಜಮೀರ್ ಅವ್ರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಮೀರ್ ಅವರೇ, ನಿಮ್ಗೆ ಯಾವ ರೀತಿ ಡೌಟ್ ಬಂತು ಈ ರೀತಿ ಕಮ್ಮಿ ಕೊಡ್ತಾ ಇದ್ದಾರೆ ಅಂತ ಗ್ಯಾಸ್ನ? ಹೇಳಿ ಮೇಡಮ್. ಹೆಂಗ್ ಡೌಟ್ ಬಂತು ನಿಮ್ಗೆ ಈ ರೀತಿ ಕಮ್ಮಿ ಕೊಡ್ತಾ ಇದ್ದಾರೆ ಗ್ಯಾಸ್ನ ಅಂತ? 8 ತಿಂಗಳಿಂದ ಡೌಟ್ ಬರ್ತಂತೈತಿ ಅಂದ್ರೆ ನನ್ ಪ್ರಾಬ್ಲಮ್ ಅಂತಿದ್ದೆ. ಇವ್ರ ಕಡೆ ತಗೊಂಡ್ರಿ 25 ದಿವ್ಸ ಬರ್ತಿತ್ರಿ. ನಾ ಹೋಗಿ ತೊಂಬಂದ್ರ 32 ದಿವ್ಸ 33 ದಿವ್ಸ ಬರ್ತಿತ್ರಿ. ಅವರೇ ತಂದ್ ಕೊಟ್ರೆ ಈ ರೀತಿ ಮೋಸ ಮಾಡ್ತಾರೆ? ಮೋಸ ಮಾಡಿದ್ರಿ. 8 ತಿಂಗಳಿಂದ ನಾ ಇವ್ರದ್ದು ಸರ್ಚ್ ಮಾಡಿರ್ತೀನ್ರಿ. ಆಮ್ಯಾಗ ನನ್ ಕಡೆ ಕಾಟ ಐತ್ರಿ. ಕಾಟ ತೊಂಬಂದು ಒಂದು ಚೆಕ್ ಮಾಡಿದ್ರಿ. ಒಂದು ಚೆಕ್ ಮಾಡಿದ್ಮೇಲೆ 2.5 kg ಕಡಿಮೆ ಬಂತ್ರಿ. ಮತ್ತೆ ಇದು ಕಡಿಮೆ ಸ್ವಲ್ಪ ಅಂದ್ಕೊಳ್ಳಿ, ಇದು ಗ್ಯಾಸ್ ಲೀಕೇಜ್ ಇರ್ಬೇಕು, ಬೇರೆ ಕೊಡ್ತೀನಿ ಅಂತ ಹೇಳಿದ. ಗ್ಯಾಸ್ ಏಜೆನ್ಸಿ ಅವ್ರಿಗೆ ಕೇಳಿದ್ರಿ ನೀವು? ಬೇರೆ ಕೊಟ್ಟಿದ್ದಾರೆ ಅವಾಗ? ಬೇರೆ ಈಗ ಜಸ್ಟ್ ಇವತ್ತಿಂದ ಹೇಳಂತಿದ್ ನಾ ನಿಮ್ಗೆ. ಅಲ್ಲೇ ತಡಿ ಲೀಕ್ ಇರ್ಬೋದು, ಬೇರೆ ಕೊಡ್ತೀನಿ ಸಿಲಿಂಡರ್ ಅಂತ ಹೇಳಿ ಬೇರೆ ಕೊಟ್ಟ. ಬೇರೆ ಕೊಟ್ಟದ್ಮೇಲೆ ಅದು 2 kg 400 ಗ್ರಾಮ್ ಕಡಿಮೆ ಇತ್ರಿ. ಎಲ್ಲ ಚೆಕ್ ಮಾಡಿದ್ರು 2 kg 400 ಗ್ರಾಮ್ ಕಡಿಮೆ ಐತ್ರಿ. ಫುಲ್ ಗಾಡಿನ ಪ್ರತಿ ಗಾಡಿನ ಚೆಕ್ ಮಾಡ್ಯಾರ್ರಿ. ವೇಟ್ ಇನ್ಸ್ಪೆಕ್ಟರ್ ಬಂದಾರ, ಫುಡ್ ಇನ್ಸ್ಪೆಕ್ಟರ್ ಬಂದಾರ್ರಿ. ಈಗ ಏನಾದ್ರು ಕ್ರಮ ಕೈಗೊಂಡಿದಾರಾ? ನೋಟಿಸ್ ಗಿಟಿಸ್ ಇಶ್ಯೂ ಮಾಡಿದಾರಾ ಅಥವಾ ಇಲ್ವಾ? ಇನ್ನು ಪ್ರಾಬ್ಲಮ್ ಏನ್ರಿ ಮೇಡಮ್ ಹೇಳ್ರಿ. ನೋಟಿಸ್ ಏನಾದ್ರು ಇಶ್ಯೂ ಮಾಡಿದಾರಾ ಗ್ಯಾಸ್ ಏಜೆನ್ಸಿಗೆ? ಈಗ ಗ್ಯಾಸ್ ಏಜೆನ್ಸಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೊಂಟಾರ್ರಿ ಅವ್ರು. ಫುಡ್ ಇನ್ಸ್ಪೆಕ್ಟರ್, ವೇಟ್ ಇನ್ಸ್ಪೆಕ್ಟರ್ ಅವರು. ಈಗ ಪೊಲೀಸ್ ಸ್ಟೇಷನ್ಗೆ ಭಯ ಅಂತಾರ್ರಿ. ಓಕೆ, ನೋಡೋಣ ಜಮೀರ್ ಅವರೇ ಏನ್ ಮಾಡ್ತಾರೆ ಅಂತ ಮುಂದೆ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ. ಬಿಸಿಯೂಟ ಕಾರ್ಯಕರ್ತೆಯರ ಪ್ರತಿಭಟನೆ ಕಂಟಿನ್ಯೂ ಆಗ್ತಾ ಇದೆ. ಸಿಎಂ ಮಾತಿಗೆ ಮಣಿಲಿಲ್ಲ ಪ್ರತಿಭಟನಾಕಾರರು ಅಂತ ಗೊತ್ತಾಗಿದೆ. ಪ್ರತಿಭಟನೆಯನ್ನ ಮುಂದುವರಿಸೋದಕ್ಕೆ ಈಗ ಹೋರಾಟಗಾರರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಆಗ್ಲೇ ಚರ್ಚೆ ಕೂಡ ಆಯ್ತು. ಸಿಎಂ ಅವರು ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ರು. ಫಸ್ಟ್ ಅಧಿವೇಶನ ಮುಗಿಲಿ, ಅಧಿವೇಶನ ಮುಗಿದ ಮೇಲೆ ಮತ್ತೊಂದು ಸುತ್ತು ನಾವು ಮಾತುಕತೆಯನ್ನ ಮಾಡೋಣ, ಚರ್ಚೆಯನ್ನ ಮಾಡೋಣ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಕುಮಾರಸ್ವಾಮಿ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಬಿಸಿಯೂಟ ಕಾರ್ಯಕರ್ತೆಯರು ನಮ್ಮ ಪ್ರತಿಭಟನೆಯನ್ನ ನಾವು ಮುಂದುವರಿಸೋಣ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗಿದೆ. ಸಿಎಂ ಮಾತಿಗೆ ಈಗ ಕೊನೆಗೂ ಪ್ರತಿಭಟನಾಕಾರರು ಮಣಿದಿಲ್ಲ. ಪ್ರತಿಭಟನೆಯನ್ನ ಮುಂದುವರಿಸೋದಕ್ಕೆ ಕಾರ್ಯಕರ್ತೆಯರು ಈಗ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗಿದೆ.
ಮುಂದಿನ ಬಜೆಟ್ ನಲ್ಲಿ ನೋಡೋಣ ಅಂತ ಸಿಎಂ ಹೇಳಿದ್ರು ಮೀಟಿಂಗ್ ಟೈಮ್ ನಲ್ಲಿ. ಅದ್ರ ಜೊತೆಗೆ ಫಸ್ಟ್ ಅಧಿವೇಶನ ಮುಗಿಲಿ, ಬೆಳಗಾವಿ ಅಧಿವೇಶನ ಮುಗಿದ ತಕ್ಷಣ ಮತ್ತೊಂದ್ಸತಿ ನಾವು ಕುತ್ಕೊಂಡು ಚರ್ಚೆಯನ್ನ ಮಾಡೋಣ, ಮೀಟಿಂಗ್ ಮಾಡೋಣ. ಸೊ ಸಕಾರಾತ್ಮಕವಾಗಿ ನಾನು ಸ್ಪಂದಿಸಿದ್ದೀನಿ. ಆದಷ್ಟು ಬೇಗ ಮಹಿಳೆಯರು ಈ ಪ್ರತಿಭಟನೆ ಕೈ ಬಿಡ್ಲಿ, ಯಾಕಂದ್ರೆ ಹೆಣ್ಮಕ್ಳು ಈ ರೀತಿ ಪ್ರತಿಭಟನೆ ಕೂರೋದು ನನಗೆ ನೋಡಕ್ ಆಗಲ್ಲ ಅಂತ ಕುಮಾರಸ್ವಾಮಿ ಅವರು ಚರ್ಚೆ ವೇಳೆ ಹೇಳಿದ್ರು. ಮಧ್ಯಾಹ್ನ ತಾನೇ ಮೀಟಿಂಗ್ ಎಲ್ಲ ಮುಗಿದಿತ್ತು. ಬಟ್ ಈಗ ನಾವು ಪ್ರತಿಭಟನೆಯನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ನಿರ್ಧಾರಕ್ಕೆ ಪ್ರತಿಭಟನಾಕಾರರು, ಹೋರಾಟಗಾರರು ಈಗ ಬಂದಿದ್ದಾರೆ, ಕಾರ್ಯಕರ್ತೆಯರು ಬಂದಿದ್ದಾರೆ. ಬಿಸಿಯೂಟ ತಯಾರಕರು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ರು. ನಾಳೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಮತ್ತಷ್ಟು ಬಿಸಿಯೂಟ ಕಾರ್ಯಕರ್ತರು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಬಹುಶಃ ಇವತ್ತೇನಾಗುತ್ತೆ ನೋಡ್ಕೊಂಡು ತೀರ್ಮಾನ ಕೈಗೊಳ್ಳೋಣ, ಬೇರೆ ಬೇರೆ ಕಡೆಯಿಂದ ಕರ್ಸೋಣ ಅಂತ ಇವರು ಡಿಸಿಷನ್ಗೆ ಬಂದಿದ್ರು. ಬಟ್ ಈಗ ಕುಮಾರಸ್ವಾಮಿ ಹತ್ರ ಮಾತಾಡಿದ್ದು ಏನು ಪ್ರಯೋಜನಕ್ಕೆ ಬಂದಿಲ್ಲ. ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ, ನಮ್ಮ ಬೇಡಿಕೆಗಳೇನಿದೆ ಅದನ್ನ ಈಡೇರಿಸಲೇಬೇಕು. ಕಳೆದ ಬಾರಿ ಕೂಡ ಪ್ರತಿಭಟನೆ ಮಾಡಿದ್ವಿ, ಸರ್ಕಾರ ಒಂದು ಭರವಸೆಯನ್ನ ಕೊಟ್ಟಿತ್ತು, ಅದು ಭರವಸೆಯಾಗಿ ಉಳಿದಿದೆ ಅಂತ ಈಗ ಕುಮಾರಸ್ವಾಮಿ ಅವ್ರ ಜೊತೆ ಹೋಗಿದ್ರು ಮಾತಾಡಕ್ಕೆ. ಬಟ್ ಆ ಮಾತುಕತೆ ಈಗ ಫಲಪ್ರದ ಆಗಿಲ್ಲ. ಹಾಗಾಗಿ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಮಂಡ್ಯಕ್ಕೆ ಕಾಲಿಟ್ಟಿದೆ ಖತರ್ನಾಕ್ ಕಳ್ಳರ ಗ್ಯಾಂಗ್. ಹಾಡ ಹಗಲೇ ಬಾಗ್ಲನ್ನ ಒಡೆದು ಕಳ್ಳತನ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಆಗಿದೆ ಕಳ್ಳರ ಕೈಚಳಕ. ಮಂಡ್ಯದಲ್ಲಿ ಆಗಿರುವಂತ ಕಳ್ಳತನ ಇದು. ಖತರ್ನಾಕ್ ಕಳ್ಳರ ಗ್ಯಾಂಗ್ ಮಂಡ್ಯಕ್ಕೆ ಕಾಲಿಟ್ಟಿದೆ. ಹಾಡ ಹಗಲೇ ಬಾಗ್ಲನ್ನ ಒಡೆದು ಇವರು ಕಳ್ಳತನ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಕಳ್ಳರ ಕೈಚಳಕ. ಮಂಡ್ಯದ ಕೆಆರ್ಪೇಟೆಯಲ್ಲಿ ಮನೆಗೆ ಕನ್ನ ಹಾಕಿದ್ದಾರೆ. ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ರವಿ ಅನ್ನೋರ ಮನೆಗೆ ಈ ಕಳ್ಳರು ಕನ್ನ ಹಾಕಿರೋದು. ನಿನ್ನೆ ಮಧ್ಯಾಹ್ನ ಹಿಂಬಾಗ್ಲನ್ನ ಒಡೆದು ಎಂಟ್ರಿ ಆಗಿದ್ದಾರೆ. ಅದಾದ್ಮೇಲೆ ಕಳುವನ್ನ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ಕಳ್ಳತನ ಮಾಡುವಂತ ದೃಶ್ಯ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಆಗಿದೆ. ಹಾರೆಯಿಂದ ಮನೆ ಹಿಂಬಾಗ್ಲನ್ನ ಮೀಟಿದ್ದಾರೆ ಕಳ್ಳತನ ಮಾಡೋ ಕಳ್ಳರು ಬಂದವರು. ಫಸ್ಟ್ ಡೋರ್ ಅನ್ನ ಓಪನ್ ಮಾಡಿದ್ದಾರೆ. ಮನೆಯಲ್ಲಿದ್ದ 6 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ. ಮನೆ ಮಾಲೀಕ ಬರ್ತಾ ಇದ್ದಂತೆ ಕಳ್ಳರಿಗೆ ಗೊತ್ತಾಗಿದ್ದಾರೆ. ಚಿನ್ನದ ಸಮೇತ ಎಸ್ಕೇಪ್ ಆಗಿದ್ದಾರೆ ಕಳ್ಳರು. ಇದೆಲ್ಲ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಇನ್ನು ಆ ಸಿಸಿಟಿವಿ ಫುಟೇಜ್ ಅನ್ನ ನಾವು ಗಮನಿಸ್ತಿದ್ದೀವಿ. ಇದು ರವಿ ಅನ್ನೋರ ಮನೆ. ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಅವರು ಮಂಡ್ಯದಲ್ಲಿ ಇದ್ದಾರೆ. ಸೊ ಅವ್ರ ಮನೆಗೆ ಹಿಂಬಾಗ್ಲಿಂದ ಯಾವ ರೀತಿ ಕಳ್ಳರು ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ನೋಡಬಹುದು ನಾವು. ಹಾರೆಯಿಂದ ಮನೆ ಹಿಂಬಾಗ್ಲನ್ನ ಫಸ್ಟ್ ಮೀಟಿ ಆ ಡೋರ್ ಅನ್ನ ಓಪನ್ ಮಾಡಿದ್ದಾರೆ ಕಳ್ಳತನ ಮಾಡೋದಕ್ಕೆ. ಇವಾಗ ನಾವು ಅದನ್ನ ನೋಡಬಹುದು. ಸಿಸಿಟಿವಿಯಲ್ಲಿ ಕಂಪ್ಲೀಟ್ ಕ್ಯಾಪ್ಚರ್ ಆಗಿರೋದು. ಮನೆ ಹಿಂಬಾಗ್ಲನ್ನ ಯಾವ ರೀತಿ ಆ ಕಳ್ಳ ಓಪನ್ ಮಾಡ್ತಾ ಇದ್ದಾನೆ ಅಂತ. ಹಾರೆಯಿಂದ ಫಸ್ಟ್ ಆ ಡೋರ್ ಅನ್ನ ಮೀಡ್ತಾ ಇದ್ದಾನೆ, ಲಾಕ್ ಅನ್ನ ಮೀಟಿ ಓಪನ್ ಮಾಡ್ತಾ ಇದ್ದಾನೆ ಕಳ್ಳತನ ಮಾಡೋದಕ್ಕೆ. ಫಸ್ಟ್ ಆ ಡೋರ್ ಓಪನ್ ಮಾಡಿ ಮನೆಯೊಳಗೆ ಎಂಟ್ರಿಯನ್ನ ಕೊಡೋದಕ್ಕೆ ಆತ ಫಸ್ಟ್ ಟ್ರೈ ಮಾಡಿದ್ದು. ಇದೆಲ್ಲ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ರವಿ ಅನ್ನೋರ ಮನೆಗೆ ಈ ರೀತಿ ಕನ್ನವನ್ನ ಹಾಕಿರೋದು ಖದೀಮರು. ಇದೊಂದು ಗ್ಯಾಂಗ್ ಹೋಗಿದೆ. ಫಸ್ಟ್ ಆ ಕಡೆ ಈ ಕಡೆ ನೋಡಿದ್ದಾರೆ, ಮನೆ ಮಾಲೀಕ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಅವ್ರ ಹತ್ರ ಒಂದು ಹಾರೆ ಇದೆ. ಹಾರೆಯಿಂದ ಮನೆ ಹಿಂಬಾಗ್ಲನ್ನ ಡೋರ್ ಓಪನ್ ಮಾಡಿದ್ದಾರೆ. ಮನೆಯೊಳಗೆ ಎಂಟ್ರಿ ಕೊಟ್ಟ ಮೇಲೆ ಚಿನ್ನಾಭರಣವನ್ನ, ಮನೆಯಲ್ಲಿ ಸುಮಾರು 6 ಲಕ್ಷ ಮೌಲ್ಯದ ಚಿನ್ನಾಭರಣ ಇತ್ತು. ಆ ಡೋರ್ ಯಾವ ರೀತಿ ಓಪನ್ ಮಾಡಿದ್ದಾರೆ ಅನ್ನೋದೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಒಂದ್ ಕಡೆ ಸಿಸಿಟಿವಿ ಫುಟೇಜ್ ಅಲ್ಲಿ ಘಟನೆ ಆದ್ಮೇಲೆ ಅಲ್ಲಿ ಸಿಚುವೇಶನ್ ಯಾವ ರೀತಿ ಇದೆ ಅದನ್ನು ಕೂಡ ನಾವು ನೋಡ್ತಾ ಇದೀವಿ. ಡೋರ್ ಯಾವ ರೀತಿ ಎಲ್ಲ ಓಪನ್ ಮಾಡಿದ್ದಾರೆ ಅಂತ. ಸೊ ಒಳಗಡೆ ಹೋದ್ಮೇಲೆ ಮನೆಯಲ್ಲಿ ಒಂದು 6 ಲಕ್ಷ ಮೌಲ್ಯದ ಚಿನ್ನಾಭರಣ ಇತ್ತು, ಅದನ್ನ ಎಸ್ಕೇಪ್ ಮಾಡಿದ್ದಾರೆ. ಮನೆ ಮಾಲೀಕ ಬರ್ತಾ ಇರೋದನ್ನು ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಆತ ಬರ್ತಾ ಇದ್ದಂತೆ, ಅಂದ್ರೆ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ರವಿ ಅವರು ಮನೆ ಕಡೆಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅದನ್ನೆಲ್ಲ ತಗೊಂಡು ಖದೀಮರು ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಮಂಡ್ಯ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಇದೇನ್ ಗ್ಯಾಂಗ್ ತುಂಬಾ ಕಡೆ ಈ ರೀತಿ ಕಳ್ಳತನ ಮಾಡಿದೆ ಅಥವಾ ಇದೇ ಫಸ್ಟ್ ಟೈಮ್ ರಿಪೋರ್ಟ್ ಆಗಿರೋದು? ಗ್ಯಾಂಗ್ ಅನ್ನು ಇನ್ನು ವೆರಿಫೈ ಆಗಿಲ್ಲ. ಅದು ಅವ್ರು ಇನ್ನು ಓನರ್ಸ್ ನಮ್ಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಏನಾಗಿದೆ ಅಂತ. ರವಿ ಅನ್ನೋರು ಇನ್ನು ಕಂಪ್ಲೇಂಟ್ ಕೊಟ್ಟಿಲ್ವಾ? ನಾವು ಅನಲೈಸ್ ಮಾಡ್ತಾ ಇದ್ವಿ. ಗ್ಯಾಂಗ್ ಅಥವಾ ಇಂಡಿವಿಜುವಲ್ ಆಗಿ ಬಂದು ಮಾಡಿದ್ರ ಅಂತ ನಮ್ಗೇನು ಕ್ಲಾರಿಟಿ ಇಲ್ಲ. ಫಸ್ಟ್ ಅವ್ರ ಕಂಪ್ಲೇಂಟ್ ಕೊಟ್ಟಿದ ಮೇಲೆ ನಾವು FIR ಮಾಡ್ತೀವಿ. ಆದ್ಮೇಲೆ ನಾವು ತನಿಖೆಯಲ್ಲಿ ಏನ್ ಮಾಡ್ಬೇಕೋ ಮಾಡಿ. ಅಂದ್ರೆ ಈ ಸಿಸಿಟಿವಿ ಫುಟೇಜ್ ನೋಡಿದಾಗ ಅಲ್ಲಿ ಅಬ್ಸರ್ವ್ ಆಗುತ್ತೆ ಒಂದು ಗ್ಯಾಂಗ್ ಇರಬಹುದು ಅಂತ. ಪ್ರೈಮರಿ ಆಗಿ ಏನಾದ್ರು ಹೇಳ್ಬೋದಾ ಇದ್ರ ಬಗ್ಗೆ ಸರ್? ಅಂದ್ರೆ ಸಿಸಿಟಿವಿ ಫುಟೇಜ್ ನೋಡಿದಾಗ ಅಲ್ಲಿ ಒಂದು ಗ್ಯಾಂಗ್ ತರ ಅನ್ಸುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೋಡಿದಾಗ, ಸಿಸಿಟಿವಿ ಫುಟೇಜ್ ಎಲ್ಲ ಅಬ್ಸರ್ವ್ ಮಾಡಿದಾಗ? ಅಲ್ಲ, ಸಿಸಿಟಿವಿಯಲ್ಲಿ ಇಬ್ಬರು ಮುಖ ಸಿಕ್ಕಿದೆ. ಅವರು ಅವ್ರ ಗ್ಯಾಂಗ್ ಮೆಂಬರ್ಸ್ ಅಥವಾ ಇಲ್ಲ ಅಂತ ನಾವು ವೆರಿಫೈ ಮಾಡ್ಬೇಕು. ನಾವು ಫಸ್ಟ್ ಇನ್ನು ಕಂಪ್ಲೇಂಟ್ ಬಂದಿಲ್ಲ. ಅವ್ರಿಗೆ ಕಂಪ್ಲೇಂಟ್ ಬಂದಂದ್ರೆ ನಾವು FIR ಮಾಡಿ ಇದು ಮಾಡಿಸ್ತೀವಿ. ಅಂದ್ರೆ ಈಗ ಆ ಏರಿಯಾದಲ್ಲಿ ಅದೊಂದೇ ಮನೇಲಿ ಕಳ್ತನ ಆಗಿರೋದು ಅಂತನಾ ನಿಮ್ಗೆ ಈಗ ಕಂಪ್ಲೇಂಟ್ ಬಂದಿರೋದು? ಸದ್ಯಕ್ಕೆ ನಾನು ಒಂದು 5 ತಿಂಗಳಿಂದ ಆ ಏರಿಯಾದಲ್ಲಿ ಇದು ಫಸ್ಟ್ ಟೈಮ್ ಆಗಿರೋದು. ಮುಂಚೆ ಆಗಿಲ್ಲ. ಅಂದ್ರೆ ಅನುಮಾನಾಸ್ಪದವಾಗಿ ಯಾರಾದ್ರೂ ಓಡಾಡ್ತಾ ಇದ್ದಿದ್ದು ಆ ಬಗ್ಗೆ ಏನಾದ್ರು ಹೇಳಿದಾರಾ ಕಂಪ್ಲೇಂಟ್ ಕೊಡುವಾಗ?
ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು, ಕಂಪ್ಲೇಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಓಕೆ ಓಕೆ, ರವಿ ಅನ್ನೋರು ಇನ್ನು ಈ ಓನರ್ ಯಾರಿದ್ದಾರೆ, ಮನೆ ಓನರ್, ಇನ್ನು ಕಂಪ್ಲೇಂಟ್ ಅವ್ರು ಕೊಟ್ಟಿಲ್ಲ? ಇನ್ನು ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು. ಓಕೆ, ಅಂದ್ರೆ ಯಾರಾದ್ರೂ ಡೌಟ್ ಹೇಳಿದಾರ ಲೋಕಲ್ ಲೈಟ್ಸ್ ಅಟ್ಲೀಸ್ಟ್ ಈಗ ಈ ರೀತಿ ಓಡಾಡ್ತಾ ಇದ್ರು, ಯಾರಾದ್ರೂ ಬರ್ತಾ ಇದ್ರು ಸುಮಾರು ದಿನಗಳಿಂದ, ಆತರ ಏನಾದ್ರು? ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ವಿ, ನಮ್ಮ ಕ್ರೈಮ್ ಸಿಬ್ಬಂದಿ ಎಲ್ಲ ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ರು. ಈ ತರ ಹೊರಗಡೆಯಿಂದ ಬಂದ್ರ ಅಥವಾ ಲೋಕಲ್ ಅವರ ಅದು ಇದು ಎಲ್ಲ ವಿಚಾರಣೆ ಮಾಡ್ತಾ ಇದ್ವಿ. ಯಾವಾಗ ಆಗಿರೋದು ಸರ್ ಇದು? ಯಾವಾಗ ಆಗಿರೋದು? ಮೊನ್ನೆ ರಾತ್ರಿ. ಓಕೆ ಸರ್, ಒಂದೇ ನಿಮಿಷ ಲೈನ್ ಅಲ್ಲಿ ಸರ್. ಮನೆ ಮಾಲೀಕನೇ ಸಿಕ್ಕಿದ್ದಾರೆ, ರವಿ ಅಂತ. ರವಿ ಅವರೇ, ಮಂಡ್ಯ SP ಲೈನ್ ಅಲ್ಲಿ ಇದ್ದಾರೆ, ನೀವಿನ್ನು ಕಂಪ್ಲೇಂಟ್ ಕೊಟ್ಟಿಲ್ವಂತಲ್ಲ ರವಿ ಅವರೇ? ಕಂಪ್ಲೇಂಟ್ ಮೇಡಮ್, ನಿನ್ನೆ ಟೌನ್ ಸಬ್ ಇನ್ಸ್ಪೆಕ್ಟರ್ ಇಲ್ಲಿಗೆ ಸ್ಪಾಟ್ಗೆ ಬಂದಿದ್ರು. ಓಕೆ, ಸ್ಪಾಟ್ ಬಂದಿದ್ರು, ಮತ್ತೆ ಎಲ್ಲಾ ನೋಡಿದ್ರು, ಮತ್ತೆ ನಾನು CC ಕ್ಯಾಮ್ರಾ ಮಾನಿಟರ್ ತಗೊಂಡು ಹೋದ್ರು. ಹೋದ್ಮೇಲೆ ಇಲ್ಲಿ ಮನೇಲೂ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ರು. ಚೆಕ್ ಮಾಡಿದ ನಂತರ CC ಕ್ಯಾಮ್ರಾನ ನಾನು ಸ್ಟೇಷನ್ ಅಲ್ಲಿ ಝೂಮ್ ಹಾಕಿ ನೋಡ್ಕೊಂಡು ಅವ್ರನ್ನ ಐಡೆಂಟಿಫೈ ಮಾಡ್ತೀನಿ ನಾನು ಅಂತ ಹೇಳಿ ಹೋದ್ರು. ಆಮೇಲೆ ಮತ್ತೆ ಸುಮಾರು ಹೊತ್ತು ಹೋಗಿದ್ದು ಬರ್ತೀನಿ ಅಂತ ಹೋದ್ರು, ಬರ್ಲಿಲ್ಲ. ಮತ್ತೆ ನಾನು ಕಂಪ್ಲೇಂಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೇಡಮ್, ಕಂಪ್ಲೇಂಟ್ ರೆಡಿ ಆಗಿ ಇಟ್ಕೊಂಡಿದ್ದೆ. ಬಟ್ ಬರ್ತೀನಿ ಅಂತ ಅಂದ್ರೆ ಆಮೇಲೆ ನಾನು ಇವರು ಪೊಲೀಸ್ ಅವರು ಸೋಮು ಅಂತವ್ರು ಬಂದ್ರು ಮನೆ ಹತ್ರ. ಸರ್ ಬನ್ನಿ ಕಂಪ್ಲೇಂಟ್ ಕೊಡಿ ಅಂತ. ಕಂಪ್ಲೇಂಟ್ ಬರ್ದಿದ್ದೀನಿ ಸರ್ ತಗೊಳ್ಳಿ ಅಂತ ಹೇಳ್ಕೊಟ್ಟೆ. ಅದನ್ನ ಕಂಪ್ಲೇಂಟ್ ಇಲ್ಲೇ ನನ್ನ ಮನೆ ಹತ್ರನೇ ಓದ್ಬಿಟ್ಟು, ನೀವು ಇಷ್ಟೊಂದು ಬರ್ದಿದ್ದೀರ, ಇಷ್ಟೊಂದು ಹೋಗಾಯ್ತಾ ನಿಮ್ ಮನೆಯಲ್ಲಿ, ಇದೆಯಾ ನಿಮ್ ಹತ್ರ ಅಂತ ಮಾತಾಡಿದ್ರು. ಸಬ್ ಇನ್ಸ್ಪೆಕ್ಟರ್ ಫೋನ್ ಕೊಟ್ರು. ನಾನು ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೆ. ಸರ್ ನಾನು ಅಷ್ಟು ನನ್ನ ಮನೆ ನೋಡಿ, ನನ್ನ ಪರಿಸ್ಥಿತಿ ನೋಡಿ, ನಾನು 350 ಗ್ರಾಮ್ ಚಿನ್ನ ಇಟ್ಟಿಲ್ಲ ಅಂತ ಏನ್ ಇಟ್ಟಿದ್ದೀನಿ ಏನ್ ಇಟ್ಟಿಲ್ಲ ಅಂತ ಹೇಳ್ಬೇಡಿ ಆತರ. ಫಸ್ಟ್ ಒಳಗಡೆ ನೀವು ಯಾರನ್ನ ನನ್ಗೆ ಎಂಟ್ರಿನೇ ಕೊಟ್ಟಿಲ್ಲ, ಒಳಗಡೆ ಏನ್ ಹೋಗೈತೆ ಏನ್ ಬಿಟ್ಟೈತೆ ಅಂತ ನೋಡಿದ್ಮೇಲೆ ತಾನೇ ನಾನು ಏನ್ ಹೋಗೈತೆ ಅಂತ ಹೇಳ್ಬೋದು. ಅದನ್ನ ನೀವು ಈಗಲೇ ಎಷ್ಟು ಹೋಗೈತೆ ಅಂತ ಹೇಳಿ ಅಂತ ಹೇಳಿದ್ರೆ ನಾನು ಯಾವ ರೀತಿ ಹೇಳ್ಬೋದು? ಅದು ಕಂಪ್ಲೇಂಟ್ ಅಲ್ಲಿ ಬರ್ದಾಗ ನೀವು ಇಷ್ಟೊಂದು ಬರ್ದ್ಬಿಟ್ಟಿದ್ರೆ ನಾನು ಕಂಪ್ಲೇಂಟ್ ಇಷ್ಟ ನಾನು ಲ್ಯಾಡ್ ಮಾಡಕ್ ಆಗಲ್ಲ ಅಂತ ಫೋನ್ ಕಟ್ ಮಾಡಿದ್ವಿ. ಓಕೆ, ಅಂದ್ರೆ ಇವಾಗ ನೀವು ಇಲ್ಲಿ ತನಕ ಪೊಲೀಸ್ ಸ್ಟೇಷನ್ ಹೋಗಿಲ್ಲ? ಪೊಲೀಸ್ ಹತ್ರ ಹೋಗಿಲ್ಲ ಮೇಡಮ್. ನಮ್ಗೆ ಪೊಲೀಸರು ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಹಿಂದೆ ಇದ್ದಾಗ ರವಿ ಅವರ ಈಗ SP ಅವರು ಕೂಡ ಮಾತಾಡಿದ್ರು. ಅವ್ರು ಹೇಳಿದ ಪ್ರಕಾರ ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಬಂದ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ರವಿ ಅವ್ರು ಏನಾಗುತ್ತೆ ಮುಂದೆ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸ್ಥಾನಮಾನ ಕೊಡುವುದು ನಿಮ್ಮೆಲ್ಲರ ಕರ್ತವ್ಯ. ಆದರೆ BDAನ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಮಾತ್ರ ಯೋಗ್ಯತೆ ಇಲ್ಲ ಅಂತ ಕಾಣ್ತಾ ಇದೆ. ಸ್ವಾತಂತ್ರ್ಯ ಹೋರಾಟಗಾರರು BDA ಸೈಟ್ಗಾಗಿ ದಶಕಗಳ ಹೋರಾಟ ಮಾಡಿ ಪಡೆದಿದ್ದಾರೆ. ಆದ್ರೂ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡಿದಷ್ಟೇ ಹೋರಾಟ ಮಾಡಿದ್ದಾರೆ ಇವರು. ಅರ್ಹತೆ ಇದ್ರೂ ಸೈಟ್ ಕೊಡದೆ ಸತಾಯಿಸಿದೆ BDA. ಕೆಂಪೇಗೌಡ ಲೇಔಟ್ನಲ್ಲಿ 7-8 ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸೈಟ್ ಅಲಾಟ್ ಆಗಿತ್ತು. ಹಳೆ ರೇಟ್ನಲ್ಲಿ ಸೈಟ್ ಅಲಾಟ್ ಮಾಡಿದ BDA ಇದೀಗ ಬರೋಬ್ಬರಿ 58 ಲಕ್ಷ ಕಟ್ಟಿ ಅಂತ ನೋಟಿಸ್ ಕೊಟ್ಟು ಹೊಸ ವರಸೆ ತೆಗೆದಿದೆ. ನಾವು 2003ರಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ. ಇವತ್ತು ನಾಳೆ ಅಂತ ನಾವೆಲ್ಲ ಸತ್ತೋದ್ರು, ನಮಗೇನು ಪ್ರಯೋಜನವಾಗಲ್ಲ. ಇವಾಗಲೂ ಮನೆ ಇಲ್ಲ, ಮಠ ಇಲ್ಲ, ಇದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ. 58 ಲಕ್ಷ ಕಟ್ಟಬೇಕು ಅಂತ ಆರ್ಡರ್ ಆಗಿದೆ. 58 ಲಕ್ಷ ಎಲ್ಲಿಂದ ಕಟ್ಟುವುದು? ನೆಮ್ಮದಿಯಿಂದ ಕಾಲ ಕಳೆಯೋ ಕಾಲದಲ್ಲೂ ಈ ಹಿರಿ ಜೀವಗಳು BDAಗೆ ಅಲಿಯೋದು ಮಾತ್ರ ತಪ್ಪಿಲ್ಲ. ಅಲಾಟ್ ಮಾಡಿರೋ ಜಾಗ ಇನ್ನೂ ಡೆವಲಪ್ ಆಗಿಲ್ಲ. ಬಾಡಿಗೆ ಮನೆಯಲ್ಲಿ ಜೀವನ ಮಾಡಿಕೊಂಡು ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು ಅಂತಾರೆ ಇವರು. ಎಂತೆಂತವರಿಗೋ ಫ್ರೀ ಸೈಟ್ ಸಿಗುತ್ತೆ, ನಮ್ಗ್ಯಾಕ್ ಈ ಅನ್ಯಾಯ ಅಂತಾರೆ. ಏನಾರ ಇಟ್ಟು ಮಾಡಿ 5-6 ಲಕ್ಷ ಆದರೆ ನಾವು ಮಾಡಬಹುದು. ಅದು 57 ಲಕ್ಷ ಕಟ್ಟೋದು ಅಂದರೆ ಭಾಳ ಕಠಿಣ. ಅವಾಗಿನಿಂದ ಅಡ್ಡಾಡ್ತೇವೆ ನಾವು. ಆಗೇನು ಕೊಟ್ಟಿದ್ರೆ ಆಗ್ತಿತ್ತು, ಈಗೇನು ಅವ್ರು ಮತ್ತೆ ಪ್ರಯತ್ನ ಮಾಡಿ ಏನಾರು ಕಡಿಮೆ ಮಾಡೋಣ ಅಂದರೆ ಒಂದು 10% ಕಡಿಮೆ ಮಾಡಬೇಕು ಅಂತ ಆಗಿದೆ. ಏನು ಗೊತ್ತಿಲ್ಲ, ನಮ್ಮ ಮೀಟಿಂಗ್ ಫಿಕ್ಸ್ ಆಗಿಲ್ಲ. ನಿಮ್ಮ ಸಬ್ಜೆಕ್ಟು ಬಂದಿಲ್ಲ, ಮುಗಿದು ಹೋಗೈತಲ್ಲ ನಿಮ್ಮ ಸಬ್ಜೆಕ್ಟು ಅಂತ ಅಂದರು. ಸ್ವಾತಂತ್ರ್ಯ ಹೋರಾಟಗಾರರ ಈ ಅನ್ಯಾಯದ ಬಗ್ಗೆ BDA ಕಾರ್ಯದರ್ಶಿಯನ್ನ ಕೇಳಿದ್ರೆ ಅವ್ರು ಹೇಳೋದು ಹೀಗೆ. ಇವರು ಸ್ವಾತಂತ್ರ್ಯ ಹೋರಾಟಗಾರರೇ, ಇವರು ಪೆನ್ಷನ್ ತಗೊಳ್ತಾ ಇದ್ದಾರೆ ಅಂತೇಳಿ ಎಲ್ಲ ಜಿಲ್ಲಾಧಿಕಾರಿಗಳು ಕಳಿಸಿ ಅವರ ಅಡ್ರೆಸ್ಸನ್ನು ಇದು ಮಾಡಿ ಕಳಿಸಿದ್ದಾರೆ. ಏನು ಪ್ರಸ್ತುತ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಅಥವಾ ಮಾರುಕಟ್ಟೆ ದರ ಏನಿದೆ, ಮಾರುಕಟ್ಟೆ ದರ ಮತ್ತು ಹೆಚ್ಚಿಗೆ 10% ಹಾಕಿ ಕಟ್ಟಬೇಕಾಗುತ್ತೆ ಟೋಟಲ್ಲು. ಅವರು ಅದನ್ನು ಜಾಸ್ತಿ ಆಯಿತು ಅಂತೇಳಿ ಆ ಥರ ಹಾಕಿ ಅಲಾಟ್ಮೆಂಟ್ ಲೆಟ್ರ್ ಕೊಟ್ಟಿದ್ದೀವಿ. ಏನು ರೇಟ್ ಇದೆ ಅದನ್ನ ಕಟ್ಟಲೇಬೇಕಾಗುತ್ತೆ. ಇನ್ ಕೇಸ್ ಅವ್ರಿಗೆ ಇದು ಕಡಿಮೆ ಮಾಡಬೇಕು ಮತ್ತು ಇದು ಮಾಡಬೇಕು ಅಂತಂದರೆ ಮತ್ತೆ ಪ್ರಾಧಿಕಾರದ ಸಭೆಯಲ್ಲಿ ಮಂಡಿಸ್ತೀವಿ, ಅಧ್ಯಕ್ಷರು ಮತ್ತು ಹೇಳಿದ್ರೆ.
ಮಂಡಿಸಿ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನ ಪಣಕ್ಕಿಟ್ಟವರಿಗೆ ಹಿಂಗಾದ್ರೆ ಜನಸಾಮಾನ್ಯರ ಪಾಡಂತೂ ದೇವ್ರೇ ಗತಿ. ಶ್ಯಾಮ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನ ಪ್ರತಿಷ್ಠಿತ ರಿಯಲ್ ಎಸ್ಟೇಟ್ ಕಂಪನಿ ಟ್ರಾನ್ಸಿಟಿ ಡೆವಲಪರ್ಸ್ ಸುಮಾರು 4,000 ಜನರಿಗೆ ಸೈಟ್ ಹಾಗೂ ಮನೆ ಕಟ್ಟಿಕೊಡುವುದಾಗಿ ಮೋಸ ಮಾಡಿದೆ ಅಂತ ಆರೋಪ ಮಾಡಲಾಗಿದೆ. ಜನರಿಂದ ಲಕ್ಷ ಹಣ ಪಡೆದು ಕಂಪನಿಯವರೆಲ್ಲ ಎಸ್ಕೇಪ್ ಆಗಿದ್ದಾರೆ. ಹಣ ಕಳ್ಕೊಂಡ ಜನರು ಆಫೀಸ್ಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ನಿರ್ದೇಶಕರು ಜನರ ಕೈಗೂ ಸಿಗ್ತಾ ಇಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ಮೈಸೂರು, ತುಮಕೂರು, ನೆಲಮಂಗಲ, ದೇವನಹಳ್ಳಿ, ಬೆಂಗಳೂರಲ್ಲಿ ಕಡಿಮೆ ಬೆಲೆಗೆ ಸೈಟ್ ಆಸೆ ತೋರಿಸಿ ಯಾಮಾರಿಸಿದ್ದಾರೆ ಅಂತ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆದರೆ ಯಾರನ್ನೂ ಕೂಡ ಇದುವರೆಗೆ ಪೊಲೀಸರು ಅರೆಸ್ಟ್ ಮಾಡಿಲ್ಲ. Why the hell did you write that then? God, you go ahead and do whatever. What you go ahead and do? You go ahead and do whatever you want. You have taken our money like a not we. You okay? have not paid the money for we have paid the money. Go and find the we have for talking. Why the hell are you talking like this? Don't